ಶಿವಮೊಗ್ಗ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯಲು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ವಿಚಾರ ಕೇಳಿ ಬಹಳ ಆಘಾತವಾಗಿದೆ. ಇದೊಂದು ವ್ಯವಸ್ಥಿತವಾದ ಕುತಂತ್ರವಾಗಿದೆ. ಇದು ಹಿಂದೂ ಧರ್ಮ ಹಾಗೂ ಸನಾತನ ಅನುಯಾಯಿಗಳನ್ನ ಕೆಣಕುವ ದುಷ್ಟ ಪ್ರವೃತ್ತಿಯಾಗಿದೆ ಎಂದು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಷ್ಟೇ ಅಲ್ಲ, ಇಂತಹ ಅನೇಕ ಘಟನೆಗಳು ಸರಣಿಯಾಗಿ ನಡೆಯುತ್ತಲೇ ಇದೆ. ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಸಂಬಂಧಪಟ್ಟಂತಹ ದುಷ್ಟರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು. ಇಲ್ಲದಿದ್ದಲ್ಲಿ ಇಂತಹ ಘಟನೆಗಳು ಪುನರಾವರ್ತನೆಯಾಗಿ ಸಮಾಜದಲ್ಲಿ ದ್ವೇಷ ಸಂಘರ್ಷ ಬೆಳೆಯಬಹುದು. ಹೀಗಾಗಿ ಮೂಲದಲ್ಲಿ ಅದನ್ನು ಸರಿಪಡಿಸುವುದು ಜಾಣತನ. ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ವ್ಯಕ್ತಿಗಳು ಯಾರೆಂದು ಸ್ಪಷ್ಟಪಡಿಸಬೇಕು. ಯಾರು ಮಾಡಿದರೆಂದು ಹೇಳುವಂತಾಗಬಾರದು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಿಕ್ಷಣ ಸಚಿವರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತೇವೆ ಎಂದು ಶ್ರೀಗಳು ತಿಳಿಸಿದರು. ಕರ್ನಾಟಕದಲ್ಲಿ ಒಂದು ದುರದೃಷ್ಟಕರ ಘಟನೆ ನಡೆಯುತ್ತಾ ಇದೆ. ಸಿಇಟಿ ಎಕ್ಸಾಮ್ ಬರೆಯಬೇಕಾದಂತಹ ಭಾರತೀಯ ಸನಾತನ ಹಿಂದೂ ಧಾರ್ಮಿಕ ಪರಂಪರೆಯನ್ನು ಆತುಕೊಂಡಂತಹ ಸಂಸ್ಕಾರದ ಮಕ್ಕಳು ಪರೀಕ್ಷೆಯನ್ನು ಬರೆಯಲಿಕ್ಕೆ ಹೋದಾಗ ಜನಿವಾರವನ್ನು ತುಂಡು ಮಾಡಬೇಕು, ಜನಿವಾರವನ್ನು ಕಿತ್ತೆಸೆಯಬೇಕು ಅನ್ನುವಂತಹ ಒಂದು ನಿಯಮವನ್ನು ಮಾಡಿಕೊಂಡು ಹಿಂದೂ ಸಮಾಜದ ಅತಿ ಶ್ರದ್ಧೆಯ ನಂಬಿಕೆಗಳನ್ನು ಹಾಳು ಮಾಡುವಂತಹ ಒಂದು ಕುತಂತ್ರಗಳು ನಡೀತಾ ಇದೆ. ಇದನ್ನ ಕೇವಲ ಬ್ರಾಹ್ಮಣ ಸಮಾಜ ಅಲ್ಲ, ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸಬೇಕು. ಮತ್ತೆ ನಿರಂತರವಾಗಿ ಇದಕ್ಕೆ ಪ್ರತಿಭಟನೆ ಮಾಡೋದು ಅಥವಾ ಈ ಸರ್ಕಾರವನ್ನು ಎಚ್ಚರಿಸೋದು, ಆ ಕೆಲಸಗಳನ್ನು ಮಾಡಬೇಕು. ಒಂದು ಕಡೆಯಲ್ಲಿ ಹಿಜಾಬಿಗೆ ಬಹಳ ಬೆಂಬಲ ತೋರಿಸುವಂತಹ ಸರ್ಕಾರ ತಕ್ಷಣ ಕಾನೂನು ಕ್ರಮವನ್ನು ತೆಗೆಯಬೇಕಾದಲ್ಲಿ ಮೀನಾಮೇಷ ಎಣಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತಾ ಇದೆ. ಅರ್ಥಾತ್ ಹಿಂದೂ ಸಮಾಜದ ಮೇಲೆ ಇಂತಹ ದುರ್ಘಟನೆಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡುವಂಥದ್ದು ತುಂಬ ನೋವು ತರ್ತದೆ. ಯಾಕೆ ಅಂತಂದರೆ, ಇವತ್ತು ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಬರೆಯುವಂತಹ ಮಗು ಕುಲಕರ್ಣಿ ಅಂತ ಹೇಳುವಂತಹ ಮಗು, ಆ ಮಗುವಿನ ಜನಿವಾರವನ್ನು ತೆಗೀಲಿಕ್ಕೆ ಹೇಳಿ ಇವತ್ತು ಆ ಮಗುವಿಗೆ ಎಕ್ಸಾಮ್ ಬರೆಯದ ಹಾಗೆ ಮಾಡಿದ್ದಾರೆ. ಎಂತಹ ಒಂದು ದುರದೃಷ್ಟ! ಯಾರು ಮಾಡಿದ್ದಾರೆ? ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ, ಪ್ರಾಥಮಿಕ ಶಿಕ್ಷಣ ಸಚಿವರಲ್ಲಿ ನಾವು ಆಗ್ರಹ ಮಾಡ್ತೇವೆ. ಯಾರು ಈ ಘಟನೆಯನ್ನು ಮಾಡಿದ್ದಾರೆ ಅವರನ್ನು ಡಿಬಾರ್ ಮಾಡುವುದಲ್ಲದೆ ಅದಕ್ಕೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನೀವು ಕೊಡಬೇಕು.